ಹಾಯ್ ಫ್ರೆಂಡ್ಸ್, ಇವತ್ತು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಹೌಸ್ ವೈಫ್ಸು ಅವರು ಬೇರೆಯವ್ರನ್ನ ನೋಡ್ಕೊಳ್ಳೋ ಜಂಜಾಟದಲ್ಲಿ ಅವ್ರನ್ನೇ ಮರ್ತ್ಕೊಂಡ್ಬಿಟ್ಟಿರ್ತಾರೆ. ಸೊ ನಾನು ಈ ವಿಡಿಯೋ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ಲೇಡೀಸು ಈ ಫ್ಯಾಮಿಲಿ ಫಸ್ಟ್ ಸಿಂಡ್ರೋಮಲ್ಲಿ ಯಾವಾಗಲೂ ಇರ್ತಾರೆ. ಅಂದರೆ ಬರೀ ಮಕ್ಕಳ ಬಗ್ಗೆ, ಮನೆಯವ್ರ ಬಗ್ಗೆನೇ ಜಾಸ್ತಿ ಚಿಂತೆ. ಆ ಕಾರಣಕ್ಕೆ ಏನೋ ಮನೇಲಿ ಏನೋ ಉಳಿದಿರೋದು ಅವರು ಲಾಸ್ಟಲ್ಲಿ ತಿಂತಾರೆ. ಸೊ ಟೈಮಿಂಗ್ಸ್ ಮೇಂಟೈನ್ ಮಾಡಲ್ಲ, ಫುಡ್ ಹ್ಯಾಬಿಟ್ಸ್ ಮೇಂಟೈನ್ ಮಾಡಲ್ಲ, ಆಮೇಲೆ ಈ ಪ್ರೋಟೀನ್ ಇಂಟೇಕ್ ಕರೆಕ್ಟಾಗಿ ತಗೊಳ್ಳಲ್ಲ. ಈ ಕಾರಣಕ್ಕೆ ಲಾಂಗ್ ರನ್ನಲ್ಲಿ ಅವ್ರಿಗೆ ಈ ಹೆಲ್ತೆಲ್ಲ ತುಂಬ ಅಪ್ಸೆಟ್ ಆಗಿರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ, ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಬೇಗ ಎದ್ದೋಡೋದು ಬಿಕಾಸ್ ಆಫ್ ಮಕ್ಕಳು ಸ್ಕೂಲ್ ಬಾಕ್ಸ್ ಪ್ರಿಪರೇಷನ್ ಜಂಜಾಟಲ್ಲಿ. ಸೊ ಆದಷ್ಟು ಅಡ್ವಾನ್ಸ್ಡ್ ಪ್ಲ್ಯಾನಿಂಗ್ ಮಾಡಿ, ಮೀಲ್ ಪ್ಲ್ಯಾನಿಂಗ್ ಮಾಡಿ, ಮತ್ತು ಅಡ್ವಾನ್ಸ್ಡಾಗಿ ನಿಮ್ಮ ನೆಕ್ಸ್ಟ್ ಡೇ ಏನಿದೆ ಎಲ್ಲ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡ್ಕೊಬೋದು. ಸೊ ಆದಷ್ಟು ನೀವು ನಿಮ್ಮ ಎಲ್ಲ ಮೀಲಲ್ಲೂ ನೀವು ಪ್ರೋಟೀನ್ ತೊಗೊಳೋಕ್ಕೆ ಪ್ಲ್ಯಾನ್ ಹಾಕಿ. ಅಂದರೆ ನೀವು ಹಿಂದಿನ ದಿವಸನೇ ಪ್ಲ್ಯಾನ್ ಹಾಕಬೇಕು, ನೀವು ಯಾವ ಪ್ರೋಟೀನ್ ತೊಗೊತೀರಾ. ಫಾರ್ ಎಕ್ಸಾಂಪಲ್ ಸ್ಪ್ರೌಟ್ಸು, ಲೆಗ್ಯೂಮ್ಸು, ದಾಲ್ಸು. ನೀವು ಹಿಂದಿನ ದಿವಸನೇ ಎವ್ರಿ ಡೇ ರೊಟೇಟಿಂಗ್ ಬೇಸಿಸಲ್ಲಿ ನೀವು ಡಿಫ್ರೆಂಟ್ ಸ್ಪ್ರೌಟ್ಸು, ಲೆಗ್ಯೂಮ್ಸು ನೀವು ಕನ್ಸ್ಯೂಮ್ ಮಾಡ್ಕೊಂಡು ಬನ್ನಿ. ಆವಾಗ ನಿಮ್ಮ ಪ್ರೋಟೀನ್ ಇಂಟೇಕ್ ವಿಲ್ ನೀವು ಒಂದು ದಿವಸದ್ದು ಏನಿದೆ ಒಂದು ಲಿಮಿಟ್ ಆಫ್ ಪ್ರೋಟೀನ್ ಅದು ನೀವು ತಿನ್ಬೋದು. ಆಮೇಲೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ನೀವು ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಲ್ಕೊಳ್ಳಿ. ನೆಕ್ಸ್ಟ್ ಡೇ ಏನಿರೋ ಸೋಕಿಂಗ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ಎನಿ ಡ್ರೈ ಫ್ರೂಟ್ಸ್, ಎನಿ ಲೆಗ್ಯೂಮ್ಸ್, ಅದೆಲ್ಲ ನೀವು ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿವಸನೇ ನೀವು ಮಾಡ್ಕೊಂಬಂದರೆ ಒಂದು ನಿಮ್ಮ ಟೈಮ್ ಸೇವ್ ಆಗುತ್ತೆ, ನೀವು ನಿಮ್ಮ ಬಗ್ಗೆ ಕೇರ್ ಮಾಡ್ಬೋದು. ಆಮೇಲೆ ನಿದ್ದೆ ಕೊರತೆನೂ ಕಮ್ಮಿ ಆಗುತ್ತೆ. ರಾತ್ರಿ ಎಲ್ಲ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಬೇಗ ಎದ್ದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಅದು ನಿಮ್ಮ ಹೆಲ್ತ್ ಮೇಲೆ ಡೈರೆಕ್ಟ್ ಪರಿಣಾಮ ಬೀಳುತ್ತೆ. ಸೊ ಇವತ್ತಿಂದು ಸೀರೀಸ್ ಇಷ್ಟೇ ಸಾಕು. ಐ ರಿಕ್ವೆಸ್ಟ್ ಆಲ್ ಹೋಮ್ ಮೇಕರ್ಸ್, ಇಟ್ಸ್ ಅ 24 hours ಜಾಬ್. ಆದಷ್ಟು ನೀವು ನಿಮ್ಗೆ ಇಂಪಾರ್ಟೆನ್ಸ್ ಕೊಡಿ, ನಿಮ್ಮ ಹೆಲ್ತ್ ಬಗ್ಗೆ ನೀವು ತುಂಬ ಇಂಪಾರ್ಟೆನ್ಸ್ ಕೊಡಿ ಅಂತ ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.